ಫಾರ್ ಎಕ್ಸಾಂಪಲ್ ಸಿಲಿಕಾನ್ ಸಿಟಿಗಳಲ್ಲಿ MNC ಕಂಪ್ನಿಗಳಾಗಿರ್ಬೋದು, ಹಾಗೂ ಅತಿ ಹೆಚ್ಚು ಜನ ಇಷ್ಟಪಡೋಂಥ ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಯಾವುದೂ ಕೂಡ ಈಸಿಯಾಗಿಲ್ಲ ರೀ. ನಿಮಗೆ ಇಷ್ಟವಾದರೆ ಯಾರಿಗೋ ಒತ್ತಾಯದಿಂದ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ಬೇಡ. ನಿಮಗೇನಾದರೂ ಒಂದು ಸ್ಕಿಲ್ ಇದು, ಟ್ಯಾಲೆಂಟ್ ಇದು, ಅದರಲ್ಲಿ ನಾವು ಮುಂದುವರಿಬೇಕು ಅಂತ ಅಂದ್ಕೊಂಡ್ರೆ ಅದನ್ನು ನೀವು ಒಂದು ಪಕ್ಕಕ್ಕಿಟ್ಟು ಇನ್ನೊಬ್ಬರು ಒತ್ತಾಯ ಮೇರೆಗೆ ಜಾಬನ್ನು ಮಾಡೋದಕ್ಕೆ ಹೋಗಬೇಡಿ. ಹಾಗಾಗಿ ವಿದ್ಯಾಭ್ಯಾಸ ಮುಗಿತು, ಮುಂದೇನು ಮಾಡಬೇಕು, ಇನ್ನೂ ಟೈಮ್ ಇದೆ ತೊಗೊಳ್ಳಿ, ಇನ್ನೊಂದು 2-3 ವರ್ಷ ಸ್ವಲ್ಪ ಆರಾಮಾಗಿ ಮಾಡೋಣ. ಬರೀ 14-15 ವರ್ಷ ಎಜುಕೇಷನ್ ಲೈಫೇ ಕಳೆದಾಯಿತು, ಸ್ವಲ್ಪ 2 ವರ್ಷ ಆರಾಮಾಗಿರೋಣ. ನಿಜವಾಗ್ಲೂ ಇಲ್ಲ. ಆ್ಯಕ್ಚುಲಿ ರಿಸ್ಕ್ ತಗೊಳ್ಬೇಕಾದಂಥ ಟೈಮೇ ಇದು. ನೀವು 5 ವರ್ಷ ರಿಸ್ಕ್ ತೊಗೊಂಡ್ರೆ ಮುಂದಿನ 50 ವರ್ಷ ನಿಮ್ಮ ಭವಿಷ್ಯದಲ್ಲಿ ನೀವು ಚೆನ್ನಾಗಿರ್ತೀರ. ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ನಡೆದಂಥ ಘಟನೆಗಳಿಗೆ ಒಂದಲ್ಲ ಒಂದು ರೀತಿ ಸಮಾಧಾನ ಮಾಡುವಂಥ ವೀಡಿಯೋಗಳು ನನ್ನ ಚಾನಲಲ್ಲಿ ಸಿಗುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ವಿಷಯ ಏನಕ್ಕಂತಂದರೆ ಎಜುಕೇಷನ್ ಮುಗೀತು, ಮುಂದೆ ಏನು ಮಾಡಬೇಕು ಅಂತ ಹೇಳಿ. ಬ್ರದರ್, ಇವತ್ತು ನಿಮ್ಮ ಎಜುಕೇಷನ್ ಕಂಪ್ಲೀಟ್ ಆಗಿದೆ, ಮುಂದೆ ಏನು ಮಾಡಬೇಕು ಅನ್ನೋ ಪ್ರಶ್ನೆ ಮೇಲೆ ಇವತ್ತು ನಿಂತಿದ್ದರೆ ನಿಮಗೆ ಒಂದು ಗೋಲ್ಡನ್ ಟೈಮ್ ಇದು, ಓಕೆನಾ? ಯಾಕೆಂತಂದರೆ ಎಷ್ಟೋ ಜನ ಇಂಥ ಟೈಮನ್ನು ಮಿಸ್ ಮಾಡಿಕೊಂಡು ಮುಂದೆ ಜೀವನದಲ್ಲಿ ಏನೋ ಮನೆ ಜವಾಬ್ದಾರಿಯನ್ನು ವಹಿಸ್ಕೊಂಡು ಎಷ್ಟೋ ವರ್ಷ ಟೈಮನ್ನು ವೇಸ್ಟ್ ಮಾಡಿ ಆದ ನಂತರ ಅವರು ತುಂಬ ರಿಯಲೈಸ್ ಆದವರು ಇದ್ದಾರೆ. ಏನಂತ, ಆ ಒಂದು ಟೈಮ್ ನಾನು ಈ ತೀರ್ಮಾನ ತಗೊಂಡಿದ್ದಿದ್ರೆ ಇವತ್ತಿಗೆ ಒಳ್ಳೆ ಸ್ಥಾನದಲ್ಲೇ ನಾನು ಇರ್ತಿದ್ದೆ, ಇವತ್ತು ಒಳ್ಳೆಯ ಒಂದು ಸ್ಥಾನ ಮಾನವನ್ನು ಪಡ್ಕೊಂಡು ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಪಡ್ಕೊಳ್ತಿದ್ದೆ ಅಂಥೇಳಿ ಎಷ್ಟೋ ಜನ ಕೊರಗೋರು ಕೂಡ ಇದ್ದಾರೆ. ಇವಾಗ ಗೋಲ್ಡನ್ ಟೈಮ್ ನಿಮಗೆ ಗೊತ್ತಾಗ್ದೇ ಇರ್ಬೋದು. ಮುಂದಿನ ಫ್ಯೂಚರಲ್ಲಿ ಈ ಟೈಮನ್ನು ನೀವು ಕಳ್ಕೊಂಡು ಕೇರ್ಲೆಸ್ ಮಾಡಿ ಬೇಕಾಬಿಟ್ಟಿಯಾಗಿ ನಮ್ಮ ಜೀವನವನ್ನು ನಡೆಸ್ಕೊಂಡು ನೀವು ಓದಿರೋ ತಕ್ಕನಾಗೆ ಸರಿಯಾದ ಒಂದು ಮಾರ್ಗವನ್ನು ಅನುಸರಿಸ್ಕೊಳ್ಳದೆ ಹೋದರೆ ಮುಂದೆ ಪಶ್ಚಾತ್ತಾಪ ಪಡ್ತೀರಾ. ಹಾಗಾಗಿ ನಿಮಗೆ ಇದನ್ನು ಗೋಲ್ಡನ್ ಟೈಮ್ ಅಂತ ಹೇಳ್ತಾ ಇದ್ದೀನಿ. ಏನಂತಂದರೆ ಫಸ್ಟ್ ಆಫ್ ಆಲ್ ನಿಮಗೆ ಎಜುಕೇಷನ್ ಕಂಪ್ಲೀಟ್ ಆಗಿದ್ದರೆ ನಿಮಗೆ ಒಂದು ಕ್ಲಾರಿಟಿ ಬೇಕು. ಏನು, ಒಂದು ನಾನು ಜಾಬ್ ಮಾಡಬೇಕಾ ಇಲ್ಲ ಬಿಸ್ನೆಸ್ ಮಾಡಬೇಕಾ, ಈ ಎರಡು ವಿಷಯಗಳಲ್ಲಿ ನೀವು ತುಂಬ ಕ್ಲಾರಿಟಿ ಆಗಿರಬೇಕು. ಒಂದು ಏನಂತಂದರೆ ಜಾಬ್ ಬೇಕಂತಂದರೆ ನೀವು ಓದಿರ್ತಕ್ಕಂಥ, ನೀವು ಎಜುಕೇಷನ್ ಕಂಪ್ಲೀಟ್ ಮಾಡಿರ್ತಕ್ಕಂಥ ಅದೇ ಬೇಸಿಗೆ ತಕ್ಕನಾಗಿ ಯಾವ ಜಾಬ್ ಇದೆ, ಅದರಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ, ಅದಕ್ಕೆ ಏನೆಲ್ಲ ಕೋಚಿಂಗ್ ತೊಗೊಳ್ಬೇಕು, ಏನೆಲ್ಲ ಯಾವುದೆಲ್ಲ ಟ್ರೈನಿಂಗ್ ತೊಗೊಳ್ಬೇಕು, ಅದಕ್ಕೆ ಯಾವ ರೀತಿಯಲ್ಲಿ ಇಂಪ್ಲುಯೆನ್ಸಲ್ಲಿ ಹೋಗಬೇಕಾ ಅಥವಾ ಬ್ಯಾಕ್ಗ್ರೌಂಡ್ ಬೇಕಾ, ಯಾವ ಜಾಬಿಗೆ ಎಷ್ಟು ಕಾಂಪಿಟೇಷನ್ ಇದೆ, ಅದಕ್ಕೆ ನಾನೇನು ಪ್ರಯತ್ನ ಪಡಲೇಬೇಕು, ಒಂದು ಸಲ ಫೇಲ್ಯೂರ್ ಆಗ್ಬೋದು, 2ನೇ ಸಲ ಫೇಲ್ಯೂರ್ ಆಗ್ಬೋದು, ಅದಕ್ಕೆ ನಾನು ಹಿಂಜರಿಬಾರ್ದು ಅನ್ನೋದು. ಈಗ ಫಾರ್ ಎಕ್ಸಾಂಪಲ್ ಸಿಲಿಕಾನ್ ಸಿಟಿಗಳಲ್ಲಿ MNC ಕಂಪ್ನಿಗಳಾಗಿರ್ಬೋದು, ಹಾಗೂ ಅತಿ ಹೆಚ್ಚು ಜನ ಇಷ್ಟಪಡೋಂಥ ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಯಾವುದೂ ಕೂಡ ಈಸಿಯಾಗಿಲ್ಲ ರೀ. ತುಂಬ ಕಾಂಪಿಟೇಷನ್. ಅದಕ್ಕೆ ಏನೇ ಬರಲಿ, ಎಷ್ಟೇ ಟೈಮ್ ಆಗಿದ್ರು ಅದಕ್ಕೆ ಕೊಡಬೇಕಾದ ಕಮಿಟ್ಮೆಂಟ್ ಕೊಟ್ಟು, ಅದಕ್ಕೆ ಕೊಡಬೇಕಾದಂಥ ಡೆಡಿಕೇಷನನ್ನು ಕೊಟ್ಟು ನಾನು ಆ ಜಾಬನ್ನು ಪಡ್ಕೋಬಳ್ಳೆ, ಆ ಜಾಬಲ್ಲೇ ನನಗೆ ಒಳ್ಳೆ ಸ್ಯಾಲ್ರಿ ಇದೆ, ಒಳ್ಳೆ ಲೈಫ್ ಇದೆ, ನಾನು ಲೈಫಲ್ಲಿ ಸೆಟಲ್ ಆಗ್ತೀನಿ ಅನ್ನೋ ಒಂದು ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಖಂಡಿತವಾಗ್ಲೂ ನೀವು ಆ ಜಾಬನ್ನು ಆಯ್ಕೆ ಮಾಡ್ಕೊಳ್ಬಹುದು. ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ ಕೆಲವರು ಏನೋ ಸಂಬಳ ಬಂದರೆ ಸಾಕು ಅನ್ನೋದು, ಊರನ್ನ, ನಮ್ಮ ಮನೆಯನ್ನು, ನಮ್ಮ ವಯಸ್ಸಾದ ತಂದೆ ತಾಯಿನ ಬಿಟ್ಟು ಬೇರೆ ಯಾವುದೋ ಒಂದು ಸಿಲಿಕಾನ್ ಸಿಟಿಯಲ್ಲಿ ಹೋಗಿ, ಬೆಂಗಳೂರು, ಹೈದ್ರಾಬಾದು, ಪುಣೆ, ಮುಂಬೈ ಈ ಥರ ಬೇರೆದಲ್ಲಿ ಹೋಗಿ ಅಲ್ಲಿ ಒಂದು ಸರಿಯಾದ ವ್ಯವಸ್ಥೆ ಇಲ್ಲದೆ ಹೋದರೂ ಕೂಡ ಕಷ್ಟಪಟ್ಕೊಂಡು ಇಷ್ಟ ಇಲ್ಲದೆ ಹೋದರೂ ತುಂಬ ಕಷ್ಟವಾಗಿ ಕೆಲಸ ಮಾಡಿ ಮನೆಗೆ ಸಂಬಳ ಕಳಿಸುವಂಥ ಕೆಲಸದ ಬೇಡ. ನಿಮಗೆ ಇಷ್ಟವಾದರೆ ಯಾರಿಗೋ ಒತ್ತಾಯದಿಂದ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ಬೇಡ. ನಿಮಗೇನಾದರೂ ಒಂದು ಸ್ಕಿಲ್ ಇದು, ಟ್ಯಾಲೆಂಟ್ ಇದು, ಅದರಲ್ಲಿ ನಾವು ಮುಂದುವರಿಬೇಕು ಅಂತ ಅಂದ್ಕೊಂಡ್ರೆ ಅದನ್ನು ನೀವು ಒಂದು ಪಕ್ಕಕ್ಕಿಟ್ಟು ಇನ್ನೊಬ್ಬರು ಒತ್ತಾಯ ಮೇರೆಗೆ ಜಾಬನ್ನು ಮಾಡೋದಕ್ಕೆ ಹೋಗಬೇಡಿ. ಮನಸ್ಸು ಇಲ್ದಿರುವಂಥ ಕೆಲಸ ಯಾವುದು ಕೂಡ ನಮ್ಮನ್ನು ಒಳ್ಳೆಯ ಒಂದು ಸ್ಥಾನಕ್ಕೆ ಕರ್ಕೊಂಡು ಹೋಗೋದಕ್ಕೆ ಬಿಡಲ್ಲ. ಹಾಗಾಗಿ ನೀವು ಈಗ ಜಾಬ್ ಬೇಕಂತಂದರೆ ಹಾಗೂ ಹೋಗೋ ವಿಚಾರಗಳನ್ನು ನೋಡಿಕೊಂಡು ಅದು ನಿಮಗೆ ಪರ್ಫೆಕ್ಟ್ ಆಗ್ತಾ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಆದರೆ ಚೂಸ್ ಮಾಡ್ಕೊಳ್ಳಿ. ಸೆಕೆಂಡ್ ಏನಂತ ಹೇಳಿದರೆ ಬಿಸ್ನೆಸ್ಸಲ್ಲಿ ತುಂಬ ವೇಗಳು ಇದ್ದಾವೆ. ಬಿಸ್ನೆಸ್ಗೆ ಸಂಬಂಧಪಟ್ಟ ಯಾವ ರೀತಿ ಬಿಸ್ನೆಸ್, ನೀವಿರುವಂಥ ಪೊಸಿಷನ್ ಏನು, ನಿಮಗೆ ಜಾಸ್ತಿ ಬಂಡವಾಳದಿಂದ ಸ್ಟಾರ್ಟ್ ಮಾಡುವಂಥ ಬಿಸ್ನೆಸ್ ಬೇಕಾ ಅಥವಾ ನಮಗೆ ಕಡಿಮೆ ಬಂಡವಾಳದಿಂದ ಬಿಸ್ನೆಸ್ ಬೇಕಾ, ಈ ಬಿಸ್ನೆಸ್ಸಲ್ಲಿ ನನಗೆ ಒಳ್ಳೆಯದಾದಂಥ ಪ್ರಾಫಿಟ್ ಸಿಗುತ್ತೆ, ನಾನು ಒಳ್ಳೆಯ ಒಂದು ಆದಾಯದಲ್ಲಿ ನನ್ನ ಡೆವಲಪ್ಮೆಂಟ್ ಆಗ್ಬೋದು ಅಂತ ನಿಮಗೆ ಅನಿಸಿದರೆ ಅದರಲ್ಲಿ ಕೆಲವೊಂದು ಕೆಟಗರಿಗಳಿದ್ದಾವೆ. ಬಿಸ್ನೆಸ್ಸಲ್ಲಿ ಒಂದು ರೊಟೇಷನ್ ಬರುವಂಥ ಬಿಸ್ನೆಸ್, ಫುಡ್ ಬಿಸ್ನೆಸ್, ತುಂಬ ಅತಿ ಹೆಚ್ಚು ಬಂಡವಾಳ ಹಾಕುವಂಥದ್ದು, ಕೆಲವೊಂದು ಟೈಮ್ ಬೇಕು, ತಾಳ್ಮೆ ಬೇಕು. ಇದನ್ನೆಲ್ಲ ನೀವು ಬೇಸಿಕ್ಕನ್ನು ಚೆನ್ನಾಗಿ ತಿಳ್ಕೊಳ್ಬೇಕು. ಅಥವಾ ನೀವೇನಾದರೂ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಉದಾಹರಣೆ ಎಕ್ಸಾಂಪಲ್ ಒಂದು ಫುಡ್ ಹೋಟೆಲ್ ಬಿಸ್ನೆಸ್ನ ಮಾಡ್ತಾ ಇದ್ದೀನಿ ಅಂದ್ಕೊಂಡ್ರೆ ಅದರ ಎಕ್ಸ್ಪೀರಿಯೆನ್ಸ್ ಇರುವಂಥ ಅನುಭವ ಇರುವಂಥ ವ್ಯಕ್ತಿ ಜೊತೆ ಹೋಗಿ ಅವರ ಅನುಭವವನ್ನು ತಿಳ್ಕೊಳ್ಳಿ. ಯಾವ ರೀತಿ ಮಾಡಿದ್ರೆ ನಮಗೆ ಲಾಸ್ ಆಗಲ್ಲ, ಒಳ್ಳೆ ಪ್ರಾಫಿಟ್ ಮಾಡ್ಬೋದು ಅನ್ನೋದು ತಿಳ್ಕೊಳ್ಳಿ. ಅಥವಾ ನಿಮಗೆ ಓನ್ ಎಕ್ಸ್ಪೀರಿಯೆನ್ಸ್ ಬೇಕಂದ್ರೆ ಅಂಥ ಜಾಗದಲ್ಲಿ ಹೋಗಿ ಸ್ವಲ್ಪ ದಿನಗಳ ಮಟ್ಟಿಗೆ ನೀವು ಅದನ್ನು ಕೆಲಸ ಮಾಡಿ ಅದರ ಅನುಭವವನ್ನು ಅರಿತಾ ಹೋಗಿ. ಇದರಿಂದ ಮುಂದೆ ನಿಮ್ಮ ಬಿಸ್ನೆಸ್ ನೀವು ಕಟ್ಕೊಳ್ಳುವಂಥ ಬದುಕಲ್ಲಿ ಕೆಳಗೆ ಬೀಳೋದನ್ನು ತಪ್ಪಿಸ್ಬೋದು. ಯಾಕೆ ಅಂತ ಹೇಳಿದ್ರೆ ಅದು ಯಾವ ಯೂನಿವರ್ಸಿಟಿ ಹೇಳ್ಕೊಡದೇ ಇರುವಂಥದ್ದು.
ನಿಜ ಜೀವನದಲ್ಲಿ ಹೊರಗಡಿನ ಪ್ರಪಂಚದಲ್ಲಿ ಯಾವ ರೀತಿ ಕಾಂಪಿಟೇಷನ್ ಇದೆ, ಯಾವ ರೀತಿ ಬೇಸಿಕ್ ಸಂದರ್ಭಗಳು ಬರುತ್ತೆ, ಅದನ್ನು ಸಿಚುವೇಶನ್ ಬರುತ್ತೆ, ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ನಾವು ಬೇಸಿಕ್ಕಾಗಿ ಪ್ರಾಕ್ಟಿಕಲಾಗಿ ನೋಡಿ ತಿಳ್ಕೊಳ್ಳುವಂಥ ವಿಚಾರಗಳು ಕೂಡ ಇದ್ದಾವೆ. ಆದ ಕಾರಣ ಪ್ರತಿಯೊಂದು ನೀವು ಮಾಡಬೇಕು ಬಿಸ್ನೆಸ್, ನಾನು ಇಂಪಾರ್ಟೆನ್ಸ್ ನಾನು ಕೊಡ್ತಾ ಇದ್ದೀನಿ, ಅದಕ್ಕೆ ತುಂಬ ಇಂಟ್ರೆಸ್ಟ್ ಇದೆ ನನಗೆ ಬಿಸ್ನೆಸ್ ಮಾಡಬೇಕಂತ ಅಂದ್ಕೊಂಡ್ರೆ ಅದರಲ್ಲಿ ರೊಟೇಷನ್ ಬರುವಂಥ ಬಿಸ್ನೆಸ್ ಬೇಕಾ, ಕಡಿಮೆ ಬಂಡವಾಳದಲ್ಲಿ ಬಿಸ್ನೆಸ್ ಬೇಕಾ, ಫುಡ್ ಬಿಸ್ನೆಸ್ ಬೇಕಾ, ತುಂಬ ಅತಿ ಹೆಚ್ಚು ಹೈ ಕ್ಲಾಸಾಗಿ ನಾನು ಬಂಡವಾಳ ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ ಮಾಡ್ತೀನಿ, ಒಂದು ವೇಳೆ ಲಾಸ್ ಆದರೆ ನನಗೂ ಕೂಡ ಬೇರೆ ಕಮ್ ಬ್ಯಾಕ್ ಪ್ಲ್ಯಾನಿಂಗ್ ಇದೆಯಾ, ಒಂದು ವೇಳೆ ಲಾಸ್ ಆದರೆ ಮನೆ ಮಠ ಮಾರ್ಕೊಂಡು ಹೋಗುವಂಥದ್ದಲ್ಲ, ಕಮ್ ಬ್ಯಾಕ್ ಪ್ಲ್ಯಾನ್ ಕೂಡ ಇಟ್ಕೊಳ್ಬೇಕು. ಒಂದು ವೇಳೆ ಲಾಸ್ ಆದರೆ ಈ ಒಂದು ವೇನ ಚೂಸ್ ಮಾಡ್ಕೊಳ್ತೀನಿ ಅನ್ನೋದು. ಅದೇ ರೀತಿ ನೀವು ಜಾಬ್ ಅಂತ ವಿಚಾರಕ್ಕೆ ಬಂದರೆ, ನೀವು ಜಾಬ್ ಮಾಡ್ಕೊಳ್ತೀನಿ ಅಂದರೂ ಕೂಡ ಅದರಲ್ಲಿ ನೀವು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡ್ರೆ ಹೇಗಿರುತ್ತೆ, ನಿಮಗೆ ಪ್ಲೇಸ್ಮೆಂಟ್ ಆಗುತ್ತಾ, ಕೆಲವೊಂದು ಟೈಮಿಂಗ್ ಸೆನ್ಸ್ ಕೂಡ ಸಂಬಂಧಪಟ್ಟಾಗಿ, ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟ ಬಿಸ್ನೆಸ್ಗಳು ಕೂಡ ಇದ್ದಾವೆ. ಕೆಲವೊಂದು ಮಾರ್ನಿಂಗ್ ಬಿಸ್ನೆಸ್ಗಳಿದ್ದಾವೆ, ಕೆಲವೊಂದು ಈ ನೈಟ್ ನಡೆಸುವಂಥ ಬಿಸ್ನೆಸ್ಗಳಿದ್ದಾವೆ, ಕೆಲವೊಂದು ಮಧ್ಯಾಹ್ನ ಸಮಯ ಮಟ್ಟಕ್ಕೆ ಅಥವಾ ಕೆಲವೊಂದು ಈವ್ನಿಂಗ್ ಸಂಬಂಧಪಟ್ಟಾಗೆ ಬಿಸ್ನೆಸ್ ಮಾಡೋವಂಥ ಕೆಲವೊಂದು ಬೇಸ್ಗಳಿದ್ದಾವೆ. ಅದರಲ್ಲಿ ನೀವು ಯಾವ ಚೂಸ್ ಮಾಡ್ಕೊಳ್ತೀರಾ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ. ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮದೇ ಆದಂಥ ಒಂದು ಜಮೀನಿದೆ ಅಂತಂದರೆ ಕೆಲವೊಂದು ತರಕಾರಿ ಕೃಷಿಯಲ್ಲೇ ನೀವು ಕೃಷಿಯಲ್ಲೇ ಬೇಕಾದ್ರೆ ನೀವು ಬೇಕಾದಷ್ಟು ಒಂದು ವಿಜಯವನ್ನು ಸಾಧಿಸ್ಬೋದು. ಯಾಕೆಂತ ಹೇಳಿದರೆ ಎಷ್ಟೋ ಜನ ಗೋರ್ಮೆಂಟ್ ಜಾಬ್ ಇದ್ದರೂ ಕೂಡ ರಿಸೈನ್ ಮಾಡಿ 1 ಎಕರೆ ಇದ್ದರೆ ಅದರಲ್ಲಿ ತಿಂಗಳಿಗೆ 1 ಲಕ್ಷ ಆದಾಯವನ್ನು ತಳಿಸುವಂಥ ಎಕ್ಸಾಂಪಲ್ ಸೆಟ್ ಮಾಡಿದವರು ಕೂಡ ನಮ್ಮ ಕಣ್ಮುಂದೆ ಇದ್ದಾರೆ. ಅಂಥವ್ರ ಜೊತೆ ಹೋಗಿ ಬೆರೀರಿ, ಚೆನ್ನಾಗಿ ತಿಳ್ಕೊಳ್ಳಿ. ನೀನು ಇಷ್ಟೊಂದು ಓದಿ ಇಂಥ ಒಂದು ಕೆಲಸದಲ್ಲಿದೆಯಾ, ನೀನು ಇಷ್ಟೆಲ್ಲ ಓದಿದ್ದು ವೇಸ್ಟ್ ಆಯಿತಾ ಅಂದ್ಕೊಳ್ಬೇಡಿ. ನಮ್ಮ ಎಜುಕೇಷನ್ ವಿದ್ಯಾಭ್ಯಾಸನ ಅದು ಕೃಷಿಗೆ ಹಾಕಿ ಕೂಡ ಬಳಸ್ಬೋದು. ಅದೇ ಎಜುಕೇಷನ್ ನಾಲೆಡ್ಜನ್ನು ನೀವು ಒಂದು ಸಿನಿಮಾ ಕ್ಷೇತ್ರದಲ್ಲಿ ಹಾಕಿ ಬಳಸ್ಬೋದು, ಬಿಸ್ನೆಸ್ ಕ್ಷೇತ್ರದಲ್ಲಿ ಹಾಕಿ ಬಳಸ್ಬೋದು, ಇನ್ನೊಂದು ಜಾಬ್ ಕ್ಷೇತ್ರದಲ್ಲಿ. ಅಂದರೆ ನೀವು ಕಲಿತಿರುವಂಥ ಜ್ಞಾನ ಏನಿದೆಯಾ ಅದನ್ನು ಯಾವುದಕ್ಕೆ ನಾವು ಬಳಸಿ ಯೂಸ್ ಮಾಡ್ತೀವೋ ಅದೆಲ್ಲ ಕೂಡ ನಾವು ಓದಿನ ತಕ್ಕನಾಗೆ ಬದುಕ್ತಾ ಇರೋ ಒಂದು ವೇ. ಇನ್ನೊಬ್ಬರು ಯಾರೋ ಅಂದ್ಕೊಳ್ತಾ ಇದ್ದಾರೆ, ಅವರು ಈಗಂದ್ರು ನೀನು ಜಾಬ್ ಮಾಡ್ತೀಯ ಅಂದ್ಕೊಂಡ್ರೆ ನೀವು ಮತ್ತೆ ರೈತನಾಗೆ ಕೃಷಿಯಲ್ಲಿ ಕೆಲಸ ಅದನ್ನು ಅಂದ್ಕೋಬೇಡಿ. ಬೇರೆ ಯಾರೋ ಅಂದ್ಕೊಳ್ತಾರೆ ಅನ್ನೋದಕ್ಕೆ ನೀವು ಬದುಕಬೇಡಿ. ನಿಮ್ಗೇನು ಬೇಕೋ ಅದನ್ನು ಬದುಕಿ. ನಿಮಗೂ ಅಂತ ಟೈಮ್ ಬರುತ್ತೆ, ಆ ಟೈಮಲ್ಲಿ ನೀವು ಸಾಧಿಸಿದಾಗ ಇನ್ನೊಬ್ಬರು ಯಾರು ನಿಮ್ಮ ಬಗ್ಗೆ ನೆಗೆಟಿವ್ ಹೇಳಿದ್ರು ಅವರು ಕೂಡ ಬಾಯಿ ಮುಚ್ಚುವಂಥ ರೀತಿಯಾಗಿ ಬದುಕಿ. ಸೊ ಇಂಥ ಒಂದು ವಿಚಾರದಲ್ಲಿ ಯಾಕೆ ಹಾಗಾಗಿ ಸ್ನೇಹಿತರೆ, ಇಷ್ಟೊಂದು ವೇಗಳಿದ್ದಾವೆ. ನಿಮಗೆ ಬಿಸ್ನೆಸ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಅಥವಾ ಓನ್ ಜಮೀನಿದ್ದರೆ, ಕೃಷಿ ಇದ್ದರೆ, ಅಥವಾ ತಂದೆ ನಡೆಸುವಂಥ ಬಿಸ್ನೆಸ್ ಇದ್ದರೆ, ಯಾವ್ದು ಕರೆಕ್ಟಾಗಿ ಅಂತೇಳಿ ಚೂಸ್ ಮಾಡ್ಕೊಳ್ಳುವಂಥ ಟೈಮೇ ಈ ಗೋಲ್ಡನ್ ಟೈಮ್. ಹಾಗಾಗಿ ವಿದ್ಯಾಭ್ಯಾಸ ಮುಗಿತು, ಮುಂದೇನು ಮಾಡಬೇಕು, ಇನ್ನೂ ಟೈಮ್ ಇದೆ ತೊಗೊಳ್ಳಿ, ಇನ್ನೊಂದು 2-3 ವರ್ಷ ಸ್ವಲ್ಪ ಆರಾಮಾಗಿ ಮಾಡೋಣ. ಬರೀ 14-15 ವರ್ಷ ಎಜುಕೇಷನ್ ಲೈಫೇ ಕಳೆದಾಯಿತು, ಸ್ವಲ್ಪ 2 ವರ್ಷ ಆರಾಮಾಗಿರೋಣ. ನಿಜವಾಗ್ಲೂ ಇಲ್ಲ. ಆ್ಯಕ್ಚುಲಿ ರಿಸ್ಕ್ ತಗೊಳ್ಬೇಕಾಗಿಂಥ ಟೈಮೇ ಇದು. ನೀವು 5 ವರ್ಷ ರಿಸ್ಕ್ ತೊಗೊಂಡ್ರೆ ಮುಂದಿನ 50 ವರ್ಷ ನಿಮ್ಮ ಭವಿಷ್ಯದಲ್ಲಿ ನೀವು ಚೆನ್ನಾಗಿರ್ತೀರ. ಮುಂದೆ ಎಲ್ಲರೂ ಎಷ್ಟೋ ಜನ ಟೈಮನ್ನು ವೇಸ್ಟ್ ಮಾಡಿಕೊಂಡು ಇವಾಗ ಪಶ್ಚಾತ್ತಾಪ ಪಡ್ತಾ ಇದ್ದಾರಲ್ಲ, ಅವರಾಗಿ ನೀವು ಪಡೋದಕ್ಕೆ ಚಾನ್ಸೇ ಇಲ್ಲ. ಯಾಕಂತ ಹೇಳಿದ್ರೆ ನೀವು ಟೈಮನ್ನು ಎಷ್ಟು ಚೆನ್ನಾಗಿ ಬಳಸ್ಕೊಳ್ತೀರೋ ಅಷ್ಟು ಜೀವನದಲ್ಲಿ ಮೇಲೆ ಬರ್ತೀರಾ ಅನ್ನೋದು ನನ್ನ ಒಂದು ಒಪಿನಿಯನ್. ಹಾಗಾಗಿ ನಿಮ್ಮ ಒಪಿನಿಯನ್, ನಿಮ್ಮ ಅನಿಸಿಕೆ, ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್.